ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಬಸವ ಜಯಂತಿ ಪ್ರಯುಕ್ತ ನಗರದಲ್ಲಿ ರಕ್ತದಾನ ಶಿಬಿರ ಆಯೋಜನೆ. ಅನನ್ಯ ಕಾಲೇಜು ವತಿಯಿಂದ ಬಸವ ಜಯಂತಿ ಅದ್ಧೂರಿ ಆಚರಣೆ. ಇದೀಗ ವಾರ್ತೆಗಳ ವಿವರ. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 891ನೇ ಜಯಂತ್ಯೋತ್ಸವವನ್ನು ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸರಳ ಮತ್ತು ಸಾಂಕೇತಿಕವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಬಿ ಫೌಜಿಯಾ ತರ್ನುಮ್ ಅವರು ಜಗದ್ವೃತ್ತದಲ್ಲಿರುವ ಬಸವೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಿದರು. ಬಳಿಕ ಸುಲಫಲ ಮಠದ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಶಟಸ್ಥಲ ಧ್ವಜಾರೋಹಣ ನೆರವೇರಿಸಿದರು. ಸಮಾರಂಭದ ಉದ್ದೇಶಿಸಿ ಅನೇಕ ಗಣ್ಯರು ಮಾತನಾಡಿದರು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಶ್ರೀ ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಸವಣ್ಣನವರ ಆದರ್ಶಗಳಾದಂಥ ಏನೇನು ಅವರು ನಮಗೆ ವಚನಗಳ ಮುಖಾಂತರ ಇರ್ಬೋದು, ಸಾಮಾಜಿಕ ಕ್ರಾಂತಿಯ ಮುಖಾಂತರ ಇರ್ಬೋದು, ಏನೇನು ಸಂದೇಶಗಳನ್ನು ಕೊಟ್ಟಿದ್ದಾರೆ, ಮುಖ್ಯವಾಗಿ ಮಾನವತಾವಾದ, ಜಾತ್ಯತೀತತೆ, ಈ ಎಲ್ಲ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡು ಎಲ್ಲ ಸಮಾಜದವರು ಒಂದಿಗೆ ಸಂತೋಷದಿಂದ ಬಾಳುವಂಥ ಸಮಾಜ ನಿರ್ಮಾಣ ಆಗಲಿ ಅಂತೇಳಿ ಈ ಬಸವೇಶ್ವರ ಜಯಂತಿ ದಿನ ನಾನು ಆಶಿಸ್ತೀನಿ. ಜಯಂತಿಯ ಶುಭಾಶಯಗಳು ಸಮಸ್ತ ನಾಗರಿಕೆ ಮತ್ತು ಎಲ್ಲ ಜನರು, ಇಲ್ಲಿ ಬಂದಿರೋರು ಬಸವಣ್ಣ ಅವರ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಎಲ್ಲರಿಗೆ ಜಯಂತಿ ಶುಭಾಶಯ ಕೊಡ್ತಾ ಎಲ್ಲರಿಗೆ ಹಿರಿಯರು ಎಲ್ಲರೂ ಬಂದಿರೋರಿಗೆ ಪ್ರತಿಯೊಬ್ಬರಿಗೆ ನಾವು ಜಯಂತಿಯ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೆ ಗೊತ್ತಿದೆ, ಬಸವಣ್ಣನವರು ಈಸ್ ಅ ಸೋಷಿಯಲ್ ರಿಫಾರ್ಮರ್. ಯಾವ ರೀತಿ ಅವರ ಸಮಾನತೆ ಬಗ್ಗೆ ಮತ್ತು ಹೆಣ್ಮಕ್ಳಿದ್ದು ನ್ಯಾಯ ಬಗ್ಗೆ ಮತ್ತು ಬೇರೆ ಬೇರೆ ವಿಷಯ ಬಗ್ಗೆ
ಜನರದಲ್ಲಿ ಸಮಾನತೆ ಮತ್ತು ನಾವು ಏಕ್ ಸಮಾನ ಇದ್ದೀವಿ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ಒಂದು ಸಮಾಜದಲ್ಲಿ 12ನೇ ಶತಮಾನದಲ್ಲಿ ಅವ್ರು ಹೇಳಿಕೊಟ್ಟಿರೋದು ತತ್ವಗಳು, ಸಿದ್ಧಾಂತಗಳು ಈಗಲೂ ಈ ಸಮಾಜಕ್ಕೆ ಅನ್ವಯಿಸುತ್ತೆ. ನಾವೆಲ್ಲರೂ ಬಸವಣ್ಣನವ್ರದ್ದು ವಚನ ಆಗಲಿ, ಅವ್ರದ್ದು ತತ್ವಗಳು ಆಗಲಿ, ಸಿದ್ಧಾಂತಗಳು ಆಗಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿ ಮುಂದುವರಿಸ್ತೀವಿ ಅಂದರೆ ನಮ್ಮ ಜೀವನ ಒಳ್ಳೆಯದಾಗತ್ತೆ ಅಂತ ಮತ್ತು ಸಮಾಜದ ಸುಧಾರಣೆ ಆಗುತ್ತೆ ಅಂತ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ಬಸವಣ್ಣ ಜಯಂತಿ ನಾವು ಆಚರಣೆ ಮಾಡ್ತೀವಿ. ಈ ವರ್ಷವೂ ನೀತಿ ಸಮಿತಿ ಇದ್ದರೂ ಸಹ ಭಾಳ ಚೆನ್ನಾಗಿ ಅವರು ಆಚರಣೆ ಮಾಡಿದ್ದಾರೆ. ಎಸ್ಪೆಷಲಿ ತುಂಬ ಸುಂದರವಾಗಿ ಇದೆಲ್ಲ ಒಂದು ಡೆಕೋರೇಷನ್ ಮಾಡಿ ಜನರಿಗೆ ಎಲ್ಲರಿಗೆ ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಸಮಿತಿಯವರಿಗೆ ನಾವು ಶ್ಲಾಘನೀಯ ಕೆಲಸ ಮಾಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೆ ನಾವು ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು 12ನೇ ಶತಮಾನ ಒಂದು ಸುವರ್ಣ ಯುಗ. ಜಾತಿ, ವರ್ಗ, ವರ್ಣ ರಹಿತವಾದ ಸಮಾಜವನ್ನು ನಿರ್ಮಾಣ ಮಾಡಿದ ವಿಶ್ವಗುರು ಬಸವಣ್ಣನವರು ಇವತ್ತು 900 ವರ್ಷಗಳಾದರೂ ಕೂಡ ಶಾಶ್ವತವಾಗಿದ್ದಾರೆ. ಮಹಾಪುರುಷರು ಇಡೀ ಜಗತ್ತಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕಾಯಕ ಮತ್ತೊಂದು ದಾಸೋಹ. ದುಡಿಬೇಕು, ಉಂಡು ಉಟ್ಟು ಉಳಿದಿದ್ದನ್ನೇ ಸಮಾಜಕ್ಕೆ ಅರ್ಪಣೆ ಮಾಡಬೇಕು. ಈ ತತ್ವ ಸಿದ್ಧಾಂತ ಕೊಟ್ಟವರು ಏಕೈಕ ಬಸವಾದಿ ಶಿವಶರಣರು ಇಡೀ ಜಗತ್ತಕ್ಕೆ. ಈ ಕಾಯಕ ಮುಖಾಂತರವಾಗಿ ಪ್ರಪಂಚದಲ್ಲಿ ಎಲ್ಲವನ್ನು ನಡೀತಾ ಇದೆ ಅಂತ ಸಂದೇಶ ಸಾರಿದ ಬಸವಣ್ಣನವರು ದಯವಿಲ್ಲದ ಧರ್ಮ ಅವದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಈ ವಚನ ಎಲ್ಲ ಧರ್ಮಗಳಿಗೆ ಅನ್ವಯಿಸ್ತಾ ಇದೆ. ಅಂಥ ಧರ್ಮ ಕೊಟ್ಟಿರುವ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಕರ್ನಾಟಕದ ಅಷ್ಟೇ ಅಲ್ಲ, ಮಹಾರಾಷ್ಟ್ರದ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ದೇಶದ ಪ್ರಧಾನಿಗಳು ಮೊದಲು ಮಾಡಿ ಇವತ್ತು ಶುಭಾಶಯ ಕೋರ್ತಾ ಇದ್ದಾರೆ. ಸಮಾರಂಭದಲ್ಲಿ ನಗರ ಪೊಲೀಸ್ ಆಯುಕ್ತ ಚೇತನ್ ಆರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷಯ್ ಹಾಕೈ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭವರ್ ಸಿಂಗ್ ಮೀನಾ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣ್ಸ್ಕಿ, ಮಹಾನಗರ ಪಾಲಿಕೆಯ ಉಪಾಯುಕ್ತರಾದ ಮಾಧವ ಗೀತೆ, ಸಹಾಯಕ ಆಯುಕ್ತೆ ರೂಪೇಂದ್ರ ಕೌರ್, ಬಸವ ಸಮಿತಿ ಜಯಂತ್ಯೋತ್ಸವ ಅಧ್ಯಕ್ಷ ವಿನೋದ್ ಪಾಟೀಲ್ ಸರಡಗಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಶರಣಕುಮಾರ್ ಮೋದಿ, ಜಿಲ್ಲಾ ವೀರಶೈವ ಸಮಾಜ ಅರುಣ್ಕುಮಾರ್ ಎಸ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಹಂಸಿಕಾ ಎಜುಕೇಷನ್ ವೆಲ್ಫೇರ್ ಟ್ರಸ್ಟ್ನ ಅನನ್ಯ ಪದವಿ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯದಲ್ಲಿ ವಿಶ್ವಗುರು ಬಸವಣ್ಣನವರ 891ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಅನನ್ಯ ಪದವಿ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯದಲ್ಲಿ ವಿಶ್ವಗುರು ಬಸವಣ್ಣನವರ 891ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನಂತರ ಶಾಲಾ ಆಡಳಿತ ಮಂಡಳಿ, ಡಾಕ್ಟರ್ ಶರಣು ಹೊನ್ನಗೆಜ್ಜಿ ಮತ್ತು ಶಾಲಾ ಶಿಕ್ಷಕರು, ಸಿಬ್ಬಂದಿಗಳು ನಗರದ ಜಗತ್ ವೃತ್ತಕ್ಕೆ ತೆರಳಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ರು. ಬಳಿಕ ಮಾತನಾಡಿದ ಡಾಕ್ಟರ್ ಶರಣು ಹೊನ್ನಗೆಜ್ಜಿ ಅವರು, ಬಸವಣ್ಣನವರು ಕಟ್ಟಿದ್ದ ಅನುಭವ ಮಂಟಪ ಮತ್ತು ಅವರು ಎಲ್ಲಾ ಸಮಾಜದವರನ್ನು ಸರಿಸಮಾನವಾಗಿ ಕಾಣಬೇಕು ಮತ್ತು ಅಂತರ್ಜಾತಿ ವಿವಾಹ ಮಾಡಿದವರು ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾಡಿನ ಸಮಸ್ತ ಬಸವ ಬಳಗಕ್ಕೂ ಹಾಗೂ ಸಮಸ್ತ ನಾಡಿನ ಜನತೆಗೆ ಬಸವ ಜಯಂತಿಯ ಹಬ್ಬದ ಆರ್ಥಿಕ ಶುಭಾಶಯಗಳು.
1891ನೇದು. ಪ್ರಪ್ರಥಮವಾಗಿ ವಿಶ್ವಕ್ಕೆ ಒಂದು ಸಂಸ್ಥಾನ ಕೊಟ್ಟಿದ್ದು ಅಣ್ಣ ಬಸವಣ್ಣ ಅಂತ ಹೇಳ್ಬೋದು. ಅವ್ರು ಯಾಕೆ ನೆನಪಾಗ್ತಾರೆ ಅಂತ ಪದೇ ಅಂತಾರೆ, ಕಳಬೇಡ ಕೊಳಬೇಡ, ಕಲಬೇಡ ಕೊಲಬೇಡ, ವಿಷಯ ನುಡಿಯಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಭಾವರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ. ಅಂದರೆ ಅಂತರಂಗ ಭಾವರಂಗ ನಮ್ಮ ಶುದ್ಧ ಇದ್ರಲ್ಲ ಎಲ್ಲದೂ ಆಗುತ್ತಂತೆ. ಕಳಬೇಡ ಕೊಳಬೇಡ ಮೀನ್ಸ್ ಅಂತಂದ್ರೆ ಏನದ, ನಾವು ಯಾರಿಗೂ ಅನ್ಯಾಯ ಮಾಡೋದು ಬೇಡ. ಈಗಿನ ಪ್ರಪಂಚದಲ್ಲಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದು, ಇನ್ನೊಬ್ಬರಿಗೆ ಇದು ಮಾಡೋದು, ಇನ್ನೊಬ್ಬರೊಂದು ಜಾತಿಗೊಂದು ಇದು ಮಾಡೋದು, ಎಲ್ಲ ಜಾತಿಗಳಲ್ಲಿ ಸರ್ವ ಜಾತಿಗಳನ್ನು ಕರೆದುಬಿಟ್ಟು ಅನುಭವ ಮಂಟಪನ ಫಸ್ಟ್ ಯಾರಾದರೂ ಪಾರ್ಲಿಮೆಂಟ್ ಕಟ್ಟಿದ್ದಾರೆ ಅಂತಂದರೆ ವಿಶ್ವಜ್ಯೋತಿ ಜಗಜ್ಯೋತಿ ಬಸವಣ್ಣನವರು ಅಂತ ಹೇಳ್ಬೋದು. ಪಾರ್ಲಿಮೆಂಟಿಗೆ ಫಸ್ಟ್ ಪರಿಚಯ ಮಾಡಿಕೊಟ್ಟಿದೆ ಬಸವಣ್ಣವರು. ಹೆಣ್ಣು ಮಕ್ಕಳ ಬಗ್ಗೆ ಮೀಸಲಾತಿ ಆಗಿರ್ಬೋದು, ಪ್ರತಿಯೊಂದೂ ಎಲ್ಲ ಸರ್ವಧರ್ಮಗಳನ್ನು ಒಳಗೊಂಡು ಅವನ್ನ ಮತ್ತೇನು ಮಾಡ್ತಾರೆ, ಜಾತಿ ವ್ಯವಸ್ಥೆ ಇತ್ತಲ್ಲ, ಮದುವೆಗಳನ್ನು ಅಂತರ್ಜಾತಿ ವಿವಾಹ ಕೂಡ ಮಾಡ್ತಾರೆ ಬಸವಣ್ಣನವರು. ಅವರು ಬೇರೆ ಜಾತಿಯನ್ನು ಇದ್ದರೂ ಕೂಡ ಮತ್ತು ಬಸವಣ್ಣದ ಲಿಂಗವನ್ನು ಸ್ವೀಕರಿಸಿಕೊಂಡು ಲಿಂಗಾಯತ ಧರ್ಮವನ್ನು ಸ್ವೀಕರಿಸಿಕೊಂಡು ಆಮೇಲೆ ಒಂದು ಧರ್ಮದ ಬಗ್ಗೆ ಧರ್ಮ ಪ್ರಚಾರಕ ಆಗ್ತಾರೆ. ಧರ್ಮ ಪ್ರಚಾರಕ ಆಗಿದ ಮೇಲೆ ಇಲ್ಲಿ ಕಲ್ಯಾಣದಲ್ಲಿ ಬಂದು ಒಂದು ಕಲ್ಯಾಣ ಕ್ರಾಂತಿಯನ್ನು ಮಾಡ್ತಾರೆ. ಏನು ಕ್ರಾಂತಿ ಮಾಡ್ತಾರೆ ಅಂತಂದರೆ ಎಲ್ಲ ಒಂದು ಮಾದರ್ ಚೆನ್ನಾಗಿದ್ರು, ಹಡಪದ ಅಪ್ಪಣ್ಣ ಇರ್ಬೋದು, ಎಲ್ಲ ಜನಾಂಗದವ್ರದ್ದು ಇರ್ಬೋದು, ದಲಿತರಾಗಿರ್ಬೋದು, ಯಾರೇನು ಶೋಷಿತ ಒಳಗಾಗಿರ್ತಾರಲ್ಲ, ತುಳಿತಕ್ಕೆ ಒಳಗಾಗಿರ್ತಾರಲ್ಲ ಅಂಥ ಜಾತಿಗಳನ್ನು ತೊಗೊಂಬಿಟ್ಟು ಒಂದು ಅನುಭವ ಮಂಟಪ ಕಟ್ಟಿ ಒಂದು ಸಾರ್ತಾರೆ. ಈಗೇನು ನಾವು ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ಈ ಪ್ರತಿಯೊಂದು ಹಂತದಲ್ಲಿ ಜಾತಿ ನೋಡ್ತಾ ಇದ್ದೀವಿ. ಪ್ರತಿಯೊಂದು ಆ ಜಾತಿ ಈ ಜಾತಿ ನಾವು ಕ್ಷುಲ್ಲಕ ಕಾರಣಗಳನ್ನ ನಾವು ಜಾತಿ ಎತ್ತಿ ಕಟ್ಟಿ ನಮ್ಮತನ ನಾವು ಹಾಳು ಮಾಡ್ಕೊತಾ ಇದ್ದೀವಿ. ನಮ್ಮತನ ನಾವು ಹಾಳು ಮಾಡ್ಕೋಬಾರ್ದು. ಎಲ್ಲರೂ ಸಹೋದರ ಅಂತ ಇದ್ದುಕೊಂಡು ಒಂದು ಬಸವಣ್ಣ ಜಯಂತಿ ಅಂತ ಆಚರಿಸೋಣ. ಬಸವಣ್ಣ ಏನು ಹೇಳಿಕೊಟ್ಟಂಥ ದಾದಿಯಲ್ಲಿ ನೀವು ಎಲ್ಲರೂ ನಡೆಯೋಣ ಅಂತ ಹೇಳ್ತಾ, ನನ್ನ ಹೆಸರು ಶರಣು ಬಿ ಪೂಜಾರಿ, ಅನನ್ಯ ಪದವಿ ಮಹಾವಿದ್ಯಾಲಯ ಕಲಬುರಗಿ. ಈ ಸಂದರ್ಭದಲ್ಲಿ ನಾಗರಾಜ್, ಪ್ರವೀಣ್ ಕುಮಾರ್, ಚೇತನ್, ಬೋಜಪ್ಪ ಮತ್ತು ಶಾಲೆಯ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಹಿನ್ನೆಲೆ ಕಾಂಗ್ರೆಸ್ ನಾಯಕರು ಬಸವಣ್ಣನವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದರು. ನಗರದ ಜಗತ್ ವೃತ್ತದಲ್ಲಿರುವ ಬಸವೇಶ್ವರರ ಪುತ್ಥಳಿಗೆ ಕಾಂಗ್ರೆಸ್ ನಾಯಕರಾದ ಸಚಿವ ಶಣ್ಪ್ರಕಾಶ್ ಪಾಟೀಲ್, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಭೇಟಿ ನೀಡಿ ಮಹಾತ್ಮ ಬಸವೇಶ್ವರರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿ ಬಳಿಕ ಬಸವೇಶ್ವರರ ಜೀವನ ಸಾಧನೆ ಹಾಗೂ ಕೊಡುಗೆಯನ್ನ ಕೊಂಡಾಡಿದರು. ಬಸವ ಜಯಂತಿಯ ಶುಭಾಶಯಗಳು. ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಮಾಡಿರ್ತಕ್ಕಂಥ ಒಂದು ಏನು ಕಲ್ಯಾಣ ಕ್ರಾಂತಿ ಇದೆಯಲ್ಲ, ವೈಚಾರಿಕ ಕ್ರಾಂತಿ, ಇಡೀ ವಿಶ್ವಕ್ಕೇ ಮಾದರಿಯಾಗಿರ್ತಕ್ಕಂಥ ಸಾಹಿತ್ಯವನ್ನು ಕೊಡೋದ್ರ ಜೊತೆಗೆ ಇವತ್ತು ಮನುಕುಲದ ಉದ್ಧಾರಕ್ಕಾಗಿ ಬಸವಾದಿ ಶರಣರ ಏನು ಶಿವಶರಣರ ಏನು ಕ್ರಾಂತಿ ಇತ್ತು, ಅದು ಮಾನವ ಕುಲಕ್ಕೆ ದಾರಿದೀಪ ಅಂತಕ್ಕಂಥದ್ದು ನನ್ನ ಭಾವನೆ. ಅಣ್ಣ ಬಸವಣ್ಣನವರು ಕುಲಕಬ್ಬ ಶರಣರನ್ನು ಗುರುತಿಸಿ ಅನುಭವ ಮಂಟಪದಲ್ಲಿ ಆಗಿರ್ತಕ್ಕಂಥ ಆ ಒಂದು ಚರ್ಚೆ ವಚನ ಸಾಹಿತ್ಯವಾಗಿ ಹೊರಹೊಮ್ಮಿ ಇಡೀ ವಿಶ್ವಕ್ಕೇ ಮಾದರಿಯಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ತಿರುಳು ವಚನ ಸಾಹಿತ್ಯ. ಯಾರು ವಚನ ಸಾಹಿತ್ಯವನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾರೆ, ಅವರ ಜೀವನದಲ್ಲಿ ಬದಲಾವಣೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ವಚನ ಸಾಹಿತ್ಯದಲ್ಲಿ ಭಾಳ ದೊಡ್ಡ ಶಕ್ತಿ ಇದೆ. ಅದು ಆಚರಣೆಯಲ್ಲಿ ಯಾರು ಆಚರಣೆ ಮಾಡ್ತಾರೆ
ಅವರ ಜೀವನ ಪರಿವರ್ತನೆ ಆಗ್ತದೆ ಅಂತಕ್ಕಂಥದ್ದು. ಮತ್ತು ವಿಶೇಷವಾಗಿ ನಮ್ಮ ಸಮಾಜ ಒಂದು ವೇಳೆ ಸರಿಯಾದ ಒಂದು ದಾರಿ ಮೇಲೆ ಹೋಗಬೇಕಾದ್ರೆ ಇವತ್ತು ವಚನ ಸಾಹಿತ್ಯವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಿಂದಿನ ಕಾಲದಲ್ಲಿ ಬೇಕಾದಷ್ಟು ಸರ್ಕಾರಗಳು ಇದ್ದವು, ಆದರೆ ಬೇಕಾದಷ್ಟು ಮುಖ್ಯಮಂತ್ರಿಗಳಿದ್ದರು. ಆದರೂ ಕೂಡ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿರಲ್ಲ. ಇದು ಅತ್ಯಂತ ವಿಶ್ವನೇ ಮೆಚ್ಚತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ. ಅದಕ್ಕಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ, ಸಿದ್ದರಾಮಯ್ಯನ ಸರ್ಕಾರಕ್ಕೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಬಸವಣ್ಣವರ ಸಾಮಾಜಿಕ ನ್ಯಾಯಪರವಾಗಿ ಮಾಡಿದಂಥ ಕೆಲಸಗಳು ಈ ಭಾಗದಲ್ಲಿ ಆಗಬೇಕಾಗಿದೆ. ಅದಕ್ಕಾಗಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕೂಡ ರಚನೆ ಆಗ್ತಾ ಇದೆ. ಸರ್ವರಿಗೆ ಸಮಪಾಲು ಸಮಬಾಳು ಎಂಬ ತತ್ವ ಸಿದ್ಧಾಂತ ಅಡಿಯಲ್ಲಿ ಬಸವಣ್ಣವರೇ ರಾಜ್ಯಭಾರ ಮಾಡಿದ್ದಾರೆ. ಅದೇ ರಾಜ್ಯಭಾರವನ್ನು ಕೂಡ ನಮ್ಮ ಸರ್ಕಾರ 5 ಗ್ಯಾರಂಟಿಗಳು ಕೊಡುವ ಮೂಲಕ ಈ ದೇಶದ ಜನರಿಗೆ, ದೇಶದ ಜನರಿಗೆ ಒಂದು ಉತ್ತಮ ಸಂದೇಶ ಹೋಗ್ತಕ್ಕಂಥ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾಯಿದೆ. ಇವತ್ತಿನ ದಿವಸ ನಾವು ಜಗದ್ಗುರು ಜಾಲಂಗದಳ ದೇಶಿ ಕೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಆಚರಣೆ ಮಾಡ್ತೀವಿ. ಜಿಲ್ಲಾಡಳಿತ ಇರ್ಬೋದು ಮತ್ತು ಇನ್ನಿತರ ಎಲ್ಲ ಮುಖಂಡರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡಿಕೊಂಡು ಭಾಳ ಅದ್ಧೂರಿಯಾಗಿ ಗುಲ್ಬರ್ಗದಲ್ಲಿ ಜನಮೆಚ್ಚುವ ರೀತಿಯಲ್ಲಿ ಬಸವಣ್ಣವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ವಿ. ಇವತ್ತು ಬಸವಣ್ಣವರ 891ನೇ ಜಯಂತ್ಯೋತ್ಸವವನ್ನು ಇಡೀ ದೇಶದಲ್ಲಿ, ವಿಶ್ವದಲ್ಲಿ ಕೂಡ ಭಾಳಷ್ಟು ಬಸವಣ್ಣವರ ಅಭಿಮಾನಿಗಳು, ಬಸವಣ್ಣವರ ಅನುಯಾಯಿಗಳು ಭಾಳ ಅತಿ ವಿಜೃಂಭಣೆಯಿಂದ, ಸಂತೋಷದಿಂದ, ಸಡಗರದಿಂದ, ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಅಜರಾಮರವಾಗಿ ಉಳಿತದೆ ಅಂತಕ್ಕಂಥದ್ದು 800-900 ವರ್ಷ ಆದರೂ ಕೂಡ ಇನ್ನೂ ಜನ ಇಷ್ಟೊಂದು ಅವರನ್ನು ಹೊಗಳ್ತಾರೆ. ಆ ಅನುಯಾಯಿಗಳ ನಂತರ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಸಮಾಜಕ್ಕೆ, ವಿಶ್ವಕ್ಕೆ ಒಪ್ತಕ್ಕಂಥ ಕೆಲಸವನ್ನು ವಚನ ಸಾಹಿತ್ಯದ ಮೂಲಕ 12ನೇ ಶತಮಾನದಲ್ಲಿ ಬಸವಣ್ಣವರು ಒಂದು ಅನುಭವ ಮಂಟಪವನ್ನು ಕಟ್ಟಿ ಅಲ್ಲಮ್ಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಕುಲುಕೋಪ ಶರಣರನ್ನ ಆ ಧರ್ಮಸಭೆಯಲ್ಲಿ ವಚನ ಸಾಹಿತ್ಯದ ಮೂಲಕ ಅವರ ಧರ್ಮ ಸಂದೇಶಗಳನ್ನು, ಧರ್ಮದ ಉಪದೇಶಗಳನ್ನು ವಚನ ಸಾಹಿತ್ಯದ ಮೂಲಕ ವಿಶ್ವಕ್ಕೆ ಒಂದು ಹೆಸರನ್ನು ಕೊಟ್ಟಿರ್ತಕ್ಕಂಥ, ಇಡೀ ವಿಶ್ವದ ಇರ್ತಕ್ಕಂಥ ಜನಸ್ತೋಮಕ್ಕೆ ಕೂಡ ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣವರ ಜಯಂತ್ಯೋತ್ಸವವನ್ನು ಇವತ್ತು ಸರ್ಕಾರ ಕೂಡ ಅವರ ಜಯಂತಿ ಆಚರಣೆ ಗುಂಡೂರಾವ್ ಕಾಲದಲ್ಲಿ 1982ರಿಂದ ಜಯಂತಿ ಆಚರಣೆ ಮಾಡ್ತಾ ಇದೆ ಸರ್ಕಾರ. ಇವತ್ತು ಬಸವಣ್ಣವರ ಫೋಟೋವನ್ನು ಕೂಡ ಈ ಸರ್ಕಾರ ಏನಪ್ಪ ಅಂದ್ರೆ ಅವರ ಫೋಟೋ ಭಾವಚಿತ್ರವನ್ನು ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಹಾಕಿ ಅವರ ಕಾಯಕವೇ ಕೈಲಾಸ ಅಂತ ನೆನಪು ಮಾಡಿಕೊಡ್ತಾ ಇದೆ. ಮತ್ತು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದೆ. ಕಾರಣ ಸರ್ಕಾರಕ್ಕೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಮಾದಿಗ ಸಮುದಾಯದಿಂದ ಕೆಬಿ ಶಾಣಪ್ಪ ಅವರ ಪುಣ್ಯಸ್ಮರಣೆ. 2ನೇ ದಿನವೂ ನಗರದಲ್ಲಿ ಅದ್ಧೂರಿಯಾಗಿ ಜರುಗಿದ ಬಸವ ಜಯಂತಿ ಉತ್ಸವ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ವಿಶ್ವಗುರು ಬಸವಣ್ಣನವರ 891ನೇ ಜಯಂತ್ಯೋತ್ಸವ ಹಿನ್ನೆಲೆ ಕಲಬುರಗಿಯಲ್ಲಿ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಬಸವ ಜಯಂತಿ ಉತ್ಸವ ಸಮಿತಿ ನೇತೃತ್ವದಲ್ಲಿ
ನಗರದ ಜಗತ್ ವೃತ್ತದಲ್ಲಿ ಏರ್ಪಡಿಸಲಾಗಿದ್ದ ಶಿಬಿರವನ್ನು ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಉದ್ಘಾಟಿಸಿ ಮಾತನಾಡಿದರು. ಬಸವ ಜಯಂತಿಗಳ ಶುಭಾಶಯಗಳು ಹೇಳುತ್ತಾ, ಇವತ್ತು ವಿಶ್ವದ ನಾಯಕ ಅಣ್ಣ ಬಸವಣ್ಣನವರ ನೇತೃತ್ವದಲ್ಲಿ ಅವ್ರು ಕೊಟ್ಟಂಥ ಮಾರ್ಗದರ್ಶನ, ಇದು ದೇಶಕ್ಕೆ ದೇಶಕ್ಕೆ ಕೊಟ್ಟಂಥ ಈ ಯಾವ ರೀತಿ ನಡಿಬೇಕಂತಂದು ಆವಾಗಿನ ಕಾಲದಲ್ಲಿ ಅವ್ರು ಯಾವತ್ತೂ ಕೂಡ ಅನುಭವ ಮಂಟಪ ಮುಖ ಎಲ್ಲ ಜಾತಿ ಸಮಾನ ಅಂತೇಳಿ ಹಾಕ್ಕೊಂಡ್ರು ಅಣ್ಣ ಬಸವಣ್ಣನವರ ಇವತ್ತು 891ನೇ ಜಯಂತಿ ಇದೆ. ಈ ನಾಡಿನ ಜನತೆ ಎಲ್ಲರಿಗೂ ಕೂಡ ಆರ್ಥಿಕ ಶುಭಾಶಯಗಳು ಹೇಳಿ, ಇವತ್ತು ವಿಶೇಷವಾಗಿ ಈ ಬಸವ ಸಮಿತಿಯ ಅಧ್ಯಕ್ಷರಾದಂಥ ವಿನೋದ್ ಪಾಟೀಲ್ ಸರಡ್ಗಿ ಅಣ್ಣವ್ರ ನೇತೃತ್ವದಲ್ಲಿ ಮತ್ತು ವೀರಶೈವ ಲಿಂಗಾಯತ ಸಮಾಜದ ಜಿಲ್ಲಾ ಅಧ್ಯಕ್ಷರಂಥ ಅರುಣಕುಮಾರ್ ಪಾಟೀಲ್ ಅಣ್ಣವ್ರ ನೇತೃತ್ವದಲ್ಲಿ ಅನೇಕ ಈ ಸಮಿತಿಯ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಭಾಳ ವಿಜೃಂಭಣೆ ನಡೀತಕ್ಕಂಥ ಇವತ್ತು ಸಾಯಂಕಾಲ 5 ಗಂಟೆಯ ನಗರೇಶ್ವರ ಸ್ಕೂಲ್ನಿಂದ ಇವತ್ತು ಜಗತ್ ಸರ್ಕಲ್ ಭವ್ಯ ಮೆರವಣಿಗೆ ಮುಖಾಂತರ ಈ ಕಾರ್ಯಕ್ರಮ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮೆಲ್ಲರೂ ಕೈ ಜೋಡಿಸಿ ವಿನಂತಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅನೇಕ ಬಸವ ಅಭಿಮಾನಿಗಳು ರಕ್ತದಾನ ಮಾಡುವ ಮುಖಾಂತರ ಅಭಿಮಾನ ಮೆರೆದರು. ಶಿಬಿರದಲ್ಲಿ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ವಿನೋದ್ ಪಾಟೀಲ್ ಸರಡಗಿ, ಸಮುದಾಯದ ಮುಖಂಡರಾದ ಅರುಣಕುಮಾರ್ ಪಾಟೀಲ್, ಶರಣಕುಮಾರ್ ಮೋದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿಯಲ್ಲಿ 2ನೇ ದಿನವೂ ವಿಶ್ವಗುರು ಬಸವಣ್ಣನವರ 891ನೇ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಅನೇಕ ಗಣ್ಯರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಬಸವ ಜಯಂತಿ ಉತ್ಸವ ಸಮಿತಿ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದ ಬಸವಣ್ಣನವರ ಪ್ರತಿಮೆ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವು 2ನೇ ದಿನವೂ ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಭಾಗಿಯಾದ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಅರುಣಕುಮಾರ್ ಪಾಟೀಲ್ ಅವರು ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅನೇಕ ಗಣ್ಯರು ಬಸವಣ್ಣನವರ ಕೊಡುಗೆಯನ್ನ ಸ್ಮರಿಸಿದರು. ಮಡಿವಾಳ ಮಾಚಿದೇವನವರು ಒಂದು ವಚನವನ್ನು ಹೇಳ್ತಾರೆ ಬಸವಣ್ಣನ ಕುರಿತು. ಎತ್ತೆತ್ತ ನೋಡಿದಡೆತ್ತ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು,
ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ, ಅತ್ತ ಬಲ್ಲಡೆ ನೀವು ಕೇಳಿರೆ ಇತ್ತ ಬಲ್ಲಡೆ ನೀವು ಕೇಳಿರೆ, ಬಸವ 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 ಎಂದು ಮಜ್ಜನ ಕೇರಿದವನ ಭಕ್ತಿ ಶೂನ್ಯ ಕಾರಣ ಕಲಿದೇವರ ದೇವ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಂದ್ರೆ ಇವತ್ತು ಜಗತ್ತಿನಲ್ಲಿ ಬಸವಣ್ಣನ ಬಳ್ಳಿ ಹೆಂಗ್ ಹರಡ್ತಾ ಇದೆ ಅಂತಂದ್ರೆ ಎಲ್ಲಾ ಕಡೆಯೂ ಕೂಡ ಎಲ್ಲಿ ನೋಡಿದ್ರು ಜಗತ್ತಿನಾದ್ಯಂತ ಇವತ್ತು ಬಸವಣ್ಣನ ವಚನಗಳು ಹರಿದಾಡ್ತಾ ಇದ್ದಾವೆ. ಇವತ್ತು ಬಸವಣ್ಣನ ಆಚಾರ ವಿಚಾರಗಳು ಇವತ್ತಿಗೆ ಜಗತ್ತಿಗೆ ಬಹಳ ಅನಿವಾರ್ಯತೆ ಆಗಿದೆ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಇವತ್ತು ಲಂಡನ್ ನಲ್ಲಿ ಇರ್ತಕ್ಕಂಥ ಥೇಮ್ಸ್ ನದಿ ದಡದಲ್ಲಿ ಇವತ್ತು ಬಸವಣ್ಣನ ಮೂರ್ತಿ ಅನಾವರಣ ಮಾಡಿದ್ರು. ಯಾಕೆ ಮಾಡಿದ್ರು? ಬಸವಣ್ಣನ ಆಚಾರ ವಿಚಾರಗಳನ್ನು ಒಪ್ಪಿ ಇವತ್ತು ಅವರು ಮಾಡಿರ್ತಕ್ಕಂಥ ಏನು ಸಾಧನೆಗಳಿದಾವೆ ಆ ಸಾಧನೆಯನ್ನು ನೋಡಿಬಿಟ್ಟು ಇವತ್ತು ಬಸವಣ್ಣನ ಒಂದು ಮೂರ್ತಿಯನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದರು. 12ನೇ ಶತಮಾನದಿಂದಲೂ ಕೂಡ ಇಲ್ಲಿವರೆಗೂ ವಿಶ್ವಗುರು ಸ್ಥಾನ ಅಲಂಕರಿಸುವ ಪ್ರಪಂಚದ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಅದು ಬಸವಣ್ಣ ಅಂತೇಳಿ ನಾವು ಎದುರು ತಟ್ಕೊಂಡು ಹೇಳ್ಬೇಕಾಗಿದೆ. ಇವತ್ತಿನ ದಿವಸ 12ನೇ ಶತಮಾನದಲ್ಲಿ ಬಸವಣ್ಣವರು ಮೌಢ್ಯತೆ, ಕಂದಾಚಾರ, ಮೂಢನಂಬಿಕೆಗಳ ವಿರುದ್ಧ ಹೋರಾಡಿ ಮಹಾಮಾನವತಾವಾದಿ ಬಸವಣ್ಣನಾಗಿದ್ದಾರೆ. ಇವತ್ತು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಇಂಗಳಿಗೆಯಲ್ಲಿ ಜನಿಸಿದಂತವರು ಮಾದರಸ ಮೂಢನಂಬಿಕೆ ಉದರದಲ್ಲಿ ಜನಿಸಿ ಸುಮಾರು 62 ವರ್ಷ ಇವತ್ತು ನಮ್ಮ ಈ ಭೂಮಿ ನಮ್ಮ ನೆಲದಲ್ಲಿ ಇದ್ದಂಥವ್ರು. ಅವರು ಮಾಡಿರ್ತಕ್ಕಂಥ ಸಾಧನೆ ಇವತ್ತು ಇಡೀ ಜಗತ್ತಿಗೆ ಅನಿವಾರ್ಯ ಆಗಿದೆ ಅಂತೇಳಿ ಮತ್ತೊಮ್ಮೆ ಹೇಳಬೇಕಾಗಿದೆ. ಇವತ್ತಿನ ದಿವಸ ಒಂದು ನಮ್ಮ ಸಮಾಜದಲ್ಲಿ ಒಂದು ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಒಂದು ಸಿಗ್ತದೆ. ಇಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಮಾಡಬೇಕು. ದಿನ ಬೆಳಗಾದ್ರೆ ನಮ್ಮ ಕೆಲಸದಲ್ಲಿ ಅವರವರ ಕೆಲಸದಲ್ಲಿ ಬಹಳ ಒಂದು ಬಿಜಿ ಆಗೋದ್ರಿಂದ ಒಬ್ರಿಗೊಬ್ರಿಗೆ ಕಲೀಲಿಕ್ಕಾಗಲ್ಲ, ಒಬ್ರಿಗೊಬ್ರಿಗೆ ಭೇಟಿ ಆಗ್ಲಿಕ್ಕಾಗಲ್ಲ. ಇಂಥ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡೋದ್ರಿಂದ ಒಂದು ಶಾಂತಿ ನೆಮ್ಮದಿ ಹಾಗೂ ಎಲ್ಲರೂ ಒಂದು ಸೇರ್ಲಿಕ್ಕೊಂದು ಅವಕಾಶ ಸಿಕ್ಕಂತಾಗ್ತದ. ಇಂಥ ಕಾರ್ಯಕ್ರಮ ಮಾಡಬೇಕು. ಮಾಡೋದ್ರಿಂದ ಒಂದು ಹೆಚ್ಚಿನ ಒಂದು ಶಾಂತಿ ಸಿಗ್ತದೆ ಸಮಾಜದಲ್ಲಿ. ಹಾಗೂ ಏನು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಇವತ್ತು ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಜರುಗಲಿದೆ. ಸಾಕಷ್ಟು ಗಣ್ಯರು ಹಾಗೂ ಸಾಕಷ್ಟು ಶಾಸಕರು, ಮಂತ್ರಿಗಳು, ಸಾಕಷ್ಟು ನಮ್ಮ ಎಲ್ಲ ರಾಜಕೀಯ ಗಣ್ಯರು ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಾಗೂ ಮುಂದಿನ ಕೂಡ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದುಕೊಂಡು ಹೋಗಲಿ. ಹಾಗೂ ಏನೋ ಒಂದು ಬಸವಣ್ಣನವರ ತತ್ವ ಆದರ್ಶ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ಈ ಜಯಂತಿ ಮಾಡಿದ್ಕ ಒಂದು ಸಾರ್ಥಕ ಆಗ್ತದೆ. ಎಲ್ಲರಲ್ಲಿ ನಾನು ವಿನಂತಿ ಹೇಳ್ಕೊತೀನಿ. ಹಾಗೂ ಈ ಜಯಂತಿ ಮಾಡೋದ್ರಿಂದ ಬಹಳ ಸಮಾಜದಲ್ಲಿ ಬಹಳ ಒಳ್ಳೆತನ ಮೂಡುತ್ತದೆ. ಹಾಗೂ ಬಸವಣ್ಣನವರ ತತ್ವ ಆದರ್ಶ ನಮ್ಮ ಜೀವನದಲ್ಲಿ ಪಾಲಿಸೋಣ. ಹಾಗೂ ಎಲ್ಲರೂ ಸೇರಿ ಮುಂದೆ ಸಾಗೋಣ. ಒಳ್ಳೆಯ ನಡೆ ನುಡಿ ಮಾಡಿ ಒಳ್ಳೆ ದಾರಿಯಲ್ಲಿ ನಾವೆಲ್ಲರೂ ಮುಗ್ಗೋಣ. ಹಾಗೂ ಸಮಾಜ ಕಟ್ಟೋಣ ಎಲ್ಲರೂ ಸೇರಿ. ಹಾಗೂ ಜಿಲ್ಲೆಯಲ್ಲಿ ದೊಡ್ಡ ಸಮಾಜ ಕಟ್ಟೋಣ. ಹಾಗೂ ನಾಡಿನಲ್ಲಿ ದೊಡ್ಡ ಸಮಾಜ ನಾವೆಲ್ಲರೂ ಸೇರಿ ಕಟ್ಟೋಣ. ಹಾಗೂ ಎಲ್ಲರೂ ಶಾಂತಿ ನೆಮ್ಮದಿಯಲ್ಲಿ ನಾವೆಲ್ಲ ಬರ್ಕೋಣ. ಹಾಗೂ ಇದ್ರ ಜೊತೆಗೆ ಮಕ್ಕಳಿಗೆ ಉನ್ನತ ಶಿಕ್ಷಣ ತಮ್ಮ ಮಕ್ಕಳಿಗೆ ತಾವು ಕೊಟ್ಟರು ಅಂದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳು ದೇಶದ ಚುಕ್ಕಾಣಿ ಹಿಡಿಯುವಂತ ತಮ್ಮ ಮಕ್ಕಳಾಗ್ತಾರೆ. ಇವತ್ತು ನಡೀತಕ್ಕಂಥ 891ನೇ ಜಯಂತಿ ಉತ್ಸವ ನಾಳೆ ಕೂಡ ಬಹಳ ಅದ್ಭುತವಾಗಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಕೂಡ ಅಣ್ಣ ಬಸವಣ್ಣನವರು ಅನುಭವ ಮಂಟಪ ಮೂಲಕ ಎಲ್ಲ ಜಾತಿ ಧರ್ಮಗಳಿಗೆ ಮಾರ್ಗದರ್ಶನ ಮಾಡಿ ತೋರಿಸ್ಕೊಂಡಂತ ಯಾರು ಇದ್ದರೆ ಅಣ್ಣ ಬಸವಣ್ಣನವರು ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತೋರಿಸ್ಕೊಟ್ಟಂತ ಅಣ್ಣ ಬಸವಣ್ಣನವರು. ಇವತ್ತು ಕೂಡ ನಾವಾದರೂ ಕೂಡ 2 ಬಾರಿ ಶಾಸಕರಾಗಬೇಕಾದ್ರೆ ಅಣ್ಣ ಬಸವಣ್ಣನವರ ಆಶೀರ್ವಾದದಿಂದ ನಾನು ಕೂಡ 2 ಬಾರಿ ಶಾಸಕರಾಗಿ ಅವ್ರ ಮಾರ್ಗದರ್ಶನದಲ್ಲಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಕೂಡ ಹೇಳ್ಬೇಕಾಗಿದೆ. ಇವತ್ತು ಈ ದೇಶಕ್ಕೆ ಅನ್ನದಾಸ ತೋರಿಸ್ಕೊಟ್ಟಂತ ಯಾರಾದರೂ ಕೂಡ ಶರಣರಿದ್ರೆ ಅಣ್ಣ ಬಸವಣ್ಣನವರು ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಹೇಳಬೇಕಾಗಿದೆ. ಈ ದೇಶದಲ್ಲಿ ಇವತ್ತು ಯಾವತ್ತೂ ಕೂಡ ಹೇಳ್ತಾ ಇರ್ತಾರೆ, ಇವತ್ತು ಎಜುಕೇಷನ್ ಬಹಳ ಜರುತ್ತಿದೆ. ಅದು ಎಜುಕೇಷನ್ ಮುಖಾಂತರ ನಾವು ಏನಾದರೂ ಕೂಡ ಸಾಧನೆ ಮಾಡಬೇಕಾದ್ರೆ ಎಜುಕೇಷನ್ ಕೂಡ ಮೂಲ ಅಂತಕ್ಕಂಥದ್ದು ಕೂಡ ಇವತ್ತು ಹೇಳೋದು ನಾವು ಕೇಳಿದೆವು. ಇವತ್ತು ಕೂಡ ನಮ್ಮ ಸರಡಗಿ ವಿನೋದ್ ಗೌಡರ ಅಧ್ಯಕ್ಷತೆಯಲ್ಲಿ
ಅನೇಕ ಹಿಂದೂ ಕೂಡ ಅಧ್ಯಕ್ಷರಿಗೆ ಕಾರ್ಯಕ್ರಮ ಮಾಡಿದಾರೆ. ಮುಂದೆ ಕೂಡ ಅವರೆಲ್ಲ ಆಶೀರ್ವಾದದಿಂದ ಅನೇಕ ಸಮಿತಿಯ ಎಲ್ಲರೂ ಅನೇಕ ಹಿರಿಯರಿದ್ದಾರೆ. ಸಮಯ ಆಗ್ತಿದೆ ಅಂತ ಯಾರ್ದು ಹೆಸರು ತೊಗೊಂಡಿಲ್ಲ, ಯಾರು ಕೂಡ ತಪ್ಪು ಮನಸ್ಬಾರ್ದು ಅಂತಕ್ಕಂಥದ್ದು ಕೂಡ ಇವತ್ತು ಹೇಳಿ, ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿ ಬಳಿಕ ಬಸವ ಕಲ್ಯಾಣದ ಕ್ರಾಂತಿಯನ್ನು ಮಾಡುವುದರ ಮೂಲಕ ಜಗತ್ತಿಗೆ 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ನಿರ್ಮಿಸುವ ಮೂಲಕ ಆವಾಗಲೇ ಅವರು ಸಂಸ್ಕೃತವನ್ನು ಪರಿಚಯಿಸಿ ಮಾಡಿಕೊಂಡು ಕೊಟ್ಟಿದ್ದಾರೆ. ವಿಶ್ವಗುರು ಬಸವಣ್ಣವರು ಕೊಡುಗೆ ಅಪಾರವಾಗಿದೆ ಎಂದು ಹೇಳುವುದು ನಾವು ನೀವೆಲ್ಲರೂ ಕೂಡಿ ವಿಶ್ವಗುರು ಬಸವಣ್ಣನವರ ಹಾಕಿಕೊಟ್ಟಿರುವ ದಾರಿಯಲ್ಲಿ ನಡೆಯಬೇಕು. ವಿಶ್ವಗುರು ಬಸವಣ್ಣನವರು ಜಗಜ್ಯೋತಿ ಬಸವೇಶ್ವರ ಕ್ರಾಂತಿಕಾರಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ ಎಂಬ ಕಾರ್ಯ ಗೌರವಿಸುತ್ತದೆ. ನಮ್ಮ ಮೆಚ್ಚಿನ ಪ್ರಧಾನಮಂತ್ರಿಗಳು ನೂತನ ದೆಹಲಿಯಲ್ಲಿ ಸಂಸತ್ ಭವನದ ಅಣ್ಣ ಬಸವಣ್ಣನವರ ಕನಸಿನಂತೆ ನಿರ್ಮಿಸಿದ್ದಾರೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಬಸವ ಕಲ್ಯಾಣಕ್ಕೆ ಮುಖ್ಯಮಂತ್ರಿಯಾಗಿದ್ದಾಗ 600 ಕೋಟಿ ರೂಪಾಯಿಗಳು ನೀಡಿ ಭವ್ಯ ಅನುಭವ ಮಂಟಪವನ್ನು ನಿರ್ಮಿಸುವ ಮೂಲಕ ವಹಿಸಿದ್ದಾರೆ. ಬಸವ ಸಮಿತಿ ಹಾಗೂ ಜಿಲ್ಲಾ ಆಡಳಿತ ಉಪನ್ಯಾಸ ಧನ್ಯವಾದಗಳನ್ನು ನಾನು ಹೇಳುತ್ತೇನೆ. ಸಂವಿಧಾನದ ಪ್ರಸ್ತಾವನೆಯ ಮೊದಲ ಸಾಲು ಏನಿದೆ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಭಾರತ ಸಂವಿಧಾನದ ಪ್ರಸ್ತಾವನೆ ಏನಿದೆ, ಆ ಪ್ರಸ್ತಾವನೆಯ ಆಶಯವನ್ನ 12ನೇ ಶತಮಾನದಲ್ಲಿನೇ ಬಸವಣ್ಣ ಇವನಾರವ ಎಂದೆಣಿಸದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ ಅಂತ 12ನೇ ಶತಮಾನದಲ್ಲಿನೇ ಹೇಳಿದ್ದಾರೆ. ಸೊ ಅಂದ್ರೆ ನಮ್ಮ ಸಂವಿಧಾನದ ಆಶಯದ ಬೀಜ 12ನೇ ಶತಮಾನದಲ್ಲಿ ಬಸವಣ್ಣನ ವಚನದಲ್ಲಿಯೇ ಅದು ಮೊಳಕೆ ಹೊಡೆದಿತ್ತು ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾದ ಸಂಗತಿ ಅಂತ ನನಗೆ ಅನ್ನಿಸ್ತಿದೆ. ಇಂತಹ ಬಸವಣ್ಣನನ್ನ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಆ ಕಾರಣಕ್ಕೆ ನಾನು ಕರ್ನಾಟಕ ಸರ್ಕಾರವನ್ನು, ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರನ್ನು ವೇದಿಕೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಇಷ್ಟೊತ್ತು ಮಾತಾಡಿದವರು ಯಾರು ಪ್ರಸ್ತಾಪಿಸಲೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ವೇದಿಕೆ ಪರವಾಗಿ ಬಹಳ ದೊಡ್ಡ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕೆ ಅಂತಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅನ್ನುವ ಒಂದು ಹಿರಿಮೆ ಇದೆಯಲ್ಲ, ಒಂದು ಗುರುತಿಸುವಿಕೆ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ ನಾನು ಭಾವಿಸ್ತೀನಿ. ಅಕ್ಕಮಹಾದೇವಿ ತನ್ನ ವಚನದಲ್ಲಿ ಬಸವಣ್ಣನನ್ನ ಹಿಂಗ್ ಗುರುಸ್ತಾಳೆ, ಬಸವಣ್ಣ ನಿಮ್ಮ ಆಚಾರವ ಕಂಡು ಎನಗೆ ಲಿಂಗ ಸಂಘವಾಗಿತ್ತಯ್ಯ, ಬಸವಣ್ಣ ನಿಮ್ಮ ಮನದ ಸುಜ್ಞಾನವ ಕಂಡು ಎನಗೆ ಜಂಗಮ ಸಂಬಂಧವಾಯಿತಯ್ಯ, ಬಸವಣ್ಣ ನಿಮ್ಮ ಸದ್ಭಕ್ತಿಯ ತಿಳಿದು ಎನಗೆ ನಿಜವೂ ಸಾಧ್ಯವಾಯಿತ ಅಂತ. ಅಂದ್ರೆ ಬಸವಣ್ಣ ತಾನು ಇದ್ದ ಕಾಲಕ್ಕೆ ಅಕ್ಕ ಮಹಾದೇವಿ, ನಿನ್ನ ಸದ್ಭಕ್ತಿಯಿಂದ ನನಗೆ ಭಕ್ತಿ ಅನ್ನೋದು ಗೊತ್ತಾಯಿತು, ನಿನ್ನ ಜ್ಞಾನದಿಂದ ನನಗೆ ಜ್ಞಾನ ಬಂತು ಅಂತ ಅಕ್ಕಮಹಾದೇವಿ ಬಸವಣ್ಣನನ್ನ ತನ್ನ ಕಾಲದಲ್ಲೇ ನೆನೆಸ್ಕೊಳ್ತಾಳೆ. 12ನೇ ಶತಮಾನದಲ್ಲಿ ಈ ಭಾಗದ ಕ್ರಾಂತಿಯನ್ನು ತಂದುಕೊಟ್ಟ, ಒಂದು ರೀತಿಯಿಂದ ಸಮಾಜದ ಸಮಾನತೆಗಾಗಿ ಮತ್ತು ಅದರ ಜೊತೆಗೆ ಇವತ್ತು ಯುರೋಪ್ ದೇಶದಲ್ಲಿ ಮಹಿಳೆಯರಿಗೆ ಆದ್ಯತೆ ಒಂದು 100 ವರ್ಷದ ಆದ್ಯತೆ ಇರಲಿಲ್ಲ. ಆದರೆ 12ನೇ ಶತಮಾನದಲ್ಲಿ ಮಹಿಳೆಯರಿಗೂ ಕೂಡ ಅಷ್ಟೇ ಮಾನ್ಯತೆಯನ್ನು ಕೊಟ್ಟು ಒಂದು ರೀತಿಯ ಅನುಭವ ಮಂಟಪ ಅಂತ ಏನು ಹೇಳ್ತೀವಿ, ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ, ಅದು ಪ್ರಜಾತಂತ್ರ ವ್ಯವಸ್ಥೆ ಜೊತೆಗೆ ಇವತ್ತು ಸಮಾಜದ ಸುಧಾರಣೆಗಾಗಿ ಇವತ್ತು ಕ್ರಾಂತಿಯನ್ನು ಮಾಡಿದಂಥ ಬಸವಣ್ಣವರ ಜಯಂತಿ ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಾವು ಇಂಥ ಸಂದರ್ಭದಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಸಮಾಜದ ವಿಚಾರಗಳನ್ನು ಎಲ್ಲರ ಜೊತೆಗೆ ಹಂಚ್ಕೊಳ್ಳೋದು ಅಷ್ಟೇ ಅಲ್ಲ, ಪಾಲನೆ ಮಾಡೋದು ಕೂಡ ನಮ್ಮ ಧರ್ಮ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾರೇ ಆಗಿರಲಿ ಸಮಾಜಕ್ಕೆ ಗೌರವವನ್ನು ಕೊಡಬೇಕು. ಇವತ್ತು ಸಮಾಜಕ್ಕೆ ಗೌರವವನ್ನು ಕೊಡದೇ ಇರೋದ್ರಿಂದ ಅಥವಾ ಕೊಡದೇ ಇರೋಂಥ ಸಂದರ್ಭದಲ್ಲಿ ನಾವು ಒಂದಾಗಿ ಆ ಸಮಾಜದ ವಿಷಯವನ್ನು ಎತ್ತಿಡಿದು ಎಲ್ಲರಿಗೂ ಆ ಸಂದೇಶವನ್ನು ಮುಟ್ಟಿಸ್ಬೇಕು. ಏನಂತಂದರೆ ನಾವು ಕೂಡ ಅಷ್ಟೇ ಮಹತ್ವದ ಪಾತ್ರ ಎಲ್ಲ ಸಂದರ್ಭದಲ್ಲಿ ನಾವು ನಮ್ಮ ಭಾಗದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ವಹಿಸ್ಕೊಳ್ತೀವಿ. ಅಷ್ಟೇ ನಮ್ಮ ಸಹಕಾರ ಎಲ್ಲರಿಗೂ ಬೇಕಾದರೆ ನಮಗೂ ಕೂಡ ಎಲ್ಲ ರೀತಿಯ
ಗೌರವ ಘನತೆಯನ್ನ ಯಾವುದೇ ಸರ್ಕಾರವಲ್ಲಿ ಎತ್ತಿ ಹಿಡಿಬೇಕು. ಆ ಮಟ್ಟಕ್ಕೆ ನಾವು ಕೂಡ ಕಾರ್ಯಪ್ರವೃತ್ತರ ಆಗ್ಬೇಕಂತ ಈ ಸಂದರ್ಭದಲ್ಲಿ ಬಹುದೊಡ್ಡ 2 ಕಾಣಿಕೆ. ಸದಾ ಈ ನೆಲದ ಮೇಲೆ ಸೌಕಾರ ಆಗಿರಬೇಕು ಅಂದರೆ ಕಾಯಕ ಜೀವಿಗಳಾಗಬೇಕು, ದಾಸೋಹಂಭಾವಿಗಳಾಗಬೇಕು. ಯಾರು ಕಾಯಕ ಜೀವಿಗಳಾಗಿ ದಾಸೋಹಂಭಾವಿಗಳಾಗಿ ಬದುಕು ಮಾಡ್ತಾರೆ ಅವರು ಈ ನೆಲದ ಮೇಲೆ ಸದಾ ಸೌಕಾರ ಆಗಿರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಹೆಚ್ಚಿಗೆ ಮಾತನಾಡ್ದಾನೆ ಬಸವಪ್ಪ ಅಂತಂದರೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದವೇ ಸಾಕ್ಷಿ, ನನ್ನ ಮನವೇ ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಅಂತ ಹೇಳಿರ್ತಕ್ಕಂಥದ್ದಾಗಿರ್ತದೆ. ಏನಪ್ಪ ಅಂತಂದರೆ ನಾವು ಯಾವಾಗೂ ಏನು ಮಾಡಬೇಕಂತಂದರೆ ಸಕಾರಾತ್ಮಕವಾಗಿರ್ತಕ್ಕಂಥ ಮನೋಭಾವನೆ ಹೊಂದಿರಬೇಕು. ಅದಕ್ಕೆ ನಕಾರಾತ್ಮಕವನ್ನು ವಿಚಾರ ಮಾಡ್ಕೊತ ಹೋದಾಗ ಅದು ನಕಾರವಾಗ್ತಕ್ಕ ಹೋಗ್ತದೆ. ಆ ದೃಷ್ಟಿಯಿಂದ ನಮ್ಮ ಈ ಒಂದು ದಿವ್ಯ ಸಮಾರಂಭದಲ್ಲಿ ನಮ್ಮ ವಿನೋದ್ ಪಾಟೀಲ್ ಅವರು ಬಹಳ ಮುಗ್ಧ ಮನುಷ್ಯರವರು, ಇವತ್ತಿನ ನಮ್ಮೆಲ್ಲರೂ ಪಾಟೀಲರು ಕೂಡಿ ಅವರಿಗೆ ಒಂದು ಅಧ್ಯಕ್ಷತೆಯನ್ನು ಕೊಟ್ಟಿರ್ತಕ್ಕಂಥದ್ದಾಗಿರ್ತದೆ. ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸುತ್ತಾ ಬಹಳ ಒಳ್ಳೆಯ ಒಂದು ಈ ಸಮಾರಂಭ ನಾಳೆ ನಡೀತಾ ಇದೆ. ಅದಕ್ಕೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಾವುದೇ ಒಂದು ಅನ್ಯ ವಿಚಾರವನ್ನು ಇಟ್ಕೊಳ್ಳದೆ ಮುಂದೆ ನಾವು ಸಂಘಟಿತರಾಗಿರ್ಬೇಕದ. ಯಾಕಂದ್ರೆ ನಮ್ಮ ಭಾರತ ಹೇಗದಪ್ಪ ಅಂದರೆ ನಾನಾ ವಿವಿಧ ಜಾತಿಗಳಿಂದ ನಾನಾ ವರ್ಗಗಳಿಂದ ಕೂಡಿರ್ತಕ್ಕಂಥ ದೇಶವಾಗಿರ್ತಕ್ಕಂಥದ್ದಾಗಿರ್ತದ. ಆ ದೃಷ್ಟಿಯಿಂದ ಒಳ್ಳೆಯ ಮನೋಭಾವನೆ ಇಟ್ಕೊಂಡು ನಾವು ಈ ಒಂದು ದೇಶವನ್ನು ಕಟ್ತಕ್ಕಂಥದ್ದಾಗಿರ್ತದೆ ಅಂತ ಮಾತನ್ನು ಹೇಳಿ ಗಮನಿಸತಕ್ಕಂಥ ವಿಷಯ, ಬಸವಣ್ಣ ಸಲ ಮನುಷ್ಯ ಅಲ್ಲ. ಬಸವಣ್ಣ ನಡೆದಾಗ ಇನ್ನೂ ನಾವು ಎಷ್ಟು ಕಾಲ ಬೇಕು ಬಸವಣ್ಣ ಆಗಲಿ ಆಗ್ತದೆ. ಇವನಾರವ ಎಲ್ಲ ಏನೂ ಇಲ್ಲ, ಹೆಸರು ಅಷ್ಟೇ. ನಾವು ಮತ ಮಾಡೋದ ಕಡೆ ಮೌಂಟೆ ಕಡೆ ಹೋಗೋದು ಎಲ್ಲ ಮಾಡೋದು ನಾವು ಅದೇ. ಏನು ಬಸವಣ್ಣ ಯಾರು ಪರಿವರ್ತನೆ ಆಗಿಲ್ಲ. 1% ಯಾರಾದ್ರೂ ತಮ್ಮ ಕಾಲಿಗೆ ನಾವು ನಮಸ್ಕಾರ ಮಾಡ್ತೀವಿ. ನಾಳೆ ಪ್ರತಿಯೊಬ್ಬರು ಕೂಡ 8 ಗಂಟೆಲಿಂದ ಇಲ್ಲಿದ್ದು ರಕ್ತದಾನದಾಗ ಬಸವಣ್ಣನ ಒಂದು ಜಾತ್ರೆ ಒಳಗ 4 ಗಂಟೆ ಪ್ರವೇಶನ ಮತ್ತು ಇದು ಆದ್ಮೇಲೆ ಪ್ರಸಾದ ವ್ಯವಸ್ಥೆ ಮತ್ತು ನಮ್ಮ ಇಲ್ಲಿ ಏನಿದೆ ಎಲ್ಲ 2 ಸಂಘಟನೆ ಅವರು ಕೂಡಿ ಶರಣ್ ಕುಮಾರ್ ಮೋದಿ, ಅರುಣ್ ಕುಮಾರ್ ಪಾಟೀಲ್ ನೇತೃತ್ವದಲ್ಲಿ ಕೂಡಿ ನಮ್ಮ ಸಂಗಮೇಶ್ ಆಗಿರ್ಬೋದು, ಶರಣು ಆಗಿರ್ಬೋದು, ಹಿರಣ್ಣ ಗುಳೇಲ್ ಆಗಿರ್ಬೋದು, ಕೋಟೆ ಆಗಿರ್ಬೋದು, ಇನ್ನ 100 ಯುವಕರು ಇವ್ರ ಜೊತೆಗೆ ದಯಾನಂದ ಪಾಟೀಲ್ ಆಗಿರ್ಬೋದು, ಮತ್ತೆ ಯಾರೋ 4 ಹೆಸರು ಹೇಳಿದ್ರೆ ನೀವು ಮತ್ತೆ ನನಗೆ ಬಯಲು ಶುರು ಮಾಡ್ತೀವಿ. ಇನ್ನ ಭಾಳ ಮಂದಿ ಇಲ್ಲಿ ಇದ್ದಾರ, ಇವರೆಲ್ಲ ಹೆಸರು ಹೇಳ್ತಾರೆ. ಮತ್ತು ನಮ್ಮ PG ಪಾಟೀಲ್ ನೋಡ್ರಿ ಭಾಳ ಕಡಿಮೆ ಇಂಥದ್ದು ಭಾಳ ಸಪೋರ್ಟ್ ಮಾಡ್ತಾರೆ. ಮಾಡ್ರಪ್ಪ ನಾವು ನಿಮ್ಮ ಹಿಂದಿದ್ದೀವಿ ಅಂತ. ನೀವು ಮಾಡಲ್ಲ ಅಂದ್ರೆ ನಾನು ಏನು ಬಂದೆ ಅಂತಾನೆ. ಇಂಥ ದಾನಿಗಳು ಕೂಡ ಕಲಬುರಗಿಯಲ್ಲಿ ಭಾಳ ಅಂದ್ರೆ ಅದು ಬಂಧುಗಳೇ ಕ್ಷಮಿಸ್ಬೇಕು. ಏನಾದರೂ ಸ್ವಲ್ಪ ಕಾರ್ಯಕ್ರಮದಲ್ಲಿ ಸೊನ್ನಮಠದ ಶಿವಾನಂದ ಮಹಾಸ್ವಾಮಿಗಳು, ವೀರಭದ್ರ ಶಿವಾಚಾರ್ಯರು, ಮುಖ್ಯ ಅತಿಥಿಗಳಾಗಿ ಸಾಹಿತಿಗಳಾದ ಅರುಣ್ ಜೋಳದ್ ಕೂಡ್ಲಿಗಿ, ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ವಿನೋದ್ ಪಾಟೀಲ್ ಸಡ್ಗಿ, ಶರಣಕುಮಾರ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಅಜಾತ ಶತ್ರು ಮಾಜಿ ಸಚಿವ ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ದಿವಂಗತ ಕೆಬಿ ಶಾಣಪ್ಪ ಅವರ 3ನೇ ವರ್ಷದ ಪುಣ್ಯಸ್ಮರಣೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಮಾದಿಗ ಸಮುದಾಯದ ವತಿಯಿಂದ ನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭದಲ್ಲಿ ಭಾಗಿಯಾದ ಅನೇಕ ಗಣ್ಯರು ಕೆಬಿ ಶಾಣಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದರು. ಬಹಳ ನೋವಿನ ಸಂಗತಿ ಇಂದು ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಕೆಬಿ ಶಾಣಪ್ಪ ಸಾಹೇಬ ಒಂದು ನೆನಪುಗಳು, ಅವರು ಕೊಟ್ಟ ಏನು ಹಾಕಿಕೊಟ್ಟಂತ ಮಾರ್ಗಗಳಿದ್ದು ಅವೆಲ್ಲವನ್ನು ಕೂಡ ನಾವು ಇಂದು ಅವ್ರು ಕಂಡಂತ ಕನಸುಗಳನ್ನ ನಾವೆಲ್ಲರೂ ಕೂಡ ನಡೆಸ್ಕೊಳ್ಬೇಕಾಗಿದೆ. ಅವರು ಸುಮಾರು ವರ್ಷಗಳ ತನಕ ಬಿಜೆಪಿ ಪಕ್ಷದಲ್ಲಿದ್ದಂಥವ್ರು
ಅವರು ಮೊಟ್ಟ ಮೊದಲಿಗೆ ಏನು ಶಾಸಕರಾದರು, ಅದರ ನಂತರ ನಮ್ಮ ಸಮಾಜಕ್ಕೆ ಏನಾದ್ರು ಮಾಡಬೇಕು, ನಮ್ಮ ಸಮಾಜವನ್ನು ಮುಖ್ಯವಾಗಿ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಹಗಲು ರಾತ್ರಿ ಎಲ್ಲದೆ ಸಮಾಜಕ್ಕಾಗಿ ಹೋರಾಟ ಮಾಡಿ ಏನು ಶಾಬಾದ್ ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿ ಸಲುವಾಗಿ ಹಗಲ ರಾತ್ರಿ ಹೋರಾಟ ಮಾಡಿ ಅದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಹಾಗೂ ಸಮಾಜಕ್ಕಾಗಿ ಹಗಲು ರಾತ್ರಿ ಎಲ್ಲದೆ ಯುವಕರನ್ನ ಉಳಿದೆಬ್ಬಿಸುವ ಮುಖಾಂತರ ಅವರಿಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇರ್ತಕ್ಕಂಥದನ್ನ ಯಾಕಂತ ಹೇಳಿದ್ರೆ ನಾವು ಜವಳಿಯವರು, ನಾಗರಾಜ್ ಗುಂಡೂರ್ತಿಯವರು, ಶ್ಯಾಮ್ ನಾಟೇಕರನವರು, ಬಹಳಷ್ಟು ಜನ ನಮ್ಮ ದಿಗಂಬರವರು, ಸುಮಾರು ನಮ್ಮ ನೀಲೂರವರು, ನಲ್ವರವರು, ಸುಮಾರು ರಾತ್ರಿ 12 ಗಂಟೆ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಏನು ಕೊನೆ ದಿನಗಳಿದ್ದು ಕೊರೋನಾ ಬರೋದಕ್ಕಿಂತ ಮುಂಚಿತವಾಗಿ ಅವರು ಬಹಳಷ್ಟು ನಮ್ಮ ಸಮಾಜ ಬಗ್ಗೆ ಆಶೆಯನ್ನು ಹೊಂದಿದ್ರು. ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಮುಖ್ಯವಾಹಿನಿಗೆ ತರುವಂತ ಕೆಲಸ ಆಗಬೇಕು. ನಮ್ಮ ಸಮಾಜದವರು, ಲಿಂಗರಾಜ್ ನಮ್ಮ ಸಮಾಜದವರು ಬಹಳಷ್ಟು ಜನ ಬಹಳ ಒಳ್ಳೆಯವರು ಅದಾರ. ಆದ್ರೆ ಅವರು ಸ್ವಲ್ಪ ಸಮಯ ಕೊಟ್ಟು ಸಮಾಜಕ್ಕಾಗಿ ಸಮಯ ಕೊಡಬೇಕು. ಸಮಯ ಕೊಟ್ಟಾಗ ನಮ್ಮ ಸಮಾಜ ಮುಖ್ಯವಾಗಿ ಬರ್ಲಕ್ಕೆ ಸಾಧ್ಯ. ಎಲ್ಲರೂ ಅಂತಾರ ಸಮಾಜ ಮುಂದೆ ಬಂದಿಲ್ಲ ಅಂತಾರೆ. ಆದ್ರೆ ಸಮಾಜ ಮುಂದೆ ತರಬೇಕಾದ್ರೆ ಎಲ್ಲರೂ ಕೆಲವು ಸಮಯನ ಕೊಟ್ಟು ಎಲ್ಲರೂ ಆ ಸಮಯ ಬದಿಗೊತ್ತಿ ಇದು ನನ್ನ ಕುಟುಂಬ, ನನ್ನ ಸಮಾಜ, ಇದಕ್ಕೆ ನಾನೇ ಬೆಳೆಸಬೇಕು ಅಂತಕ್ಕಂಥ ಭಾವನೆ ಅವರೆಲ್ಲರಿಗೂ ಕೂಡ ಊಟ ಹಾಕ್ಬೇಕಾದ್ರೆ ಸ್ವಲ್ಪ ಕಾಲ ಸಮಯ ಆಗ್ತದ, ಸ್ವಲ್ಪ ದಿನಗಳವರೆಗೆ ಲೇಟ್ ಆಗ್ತದ. ಆದ್ರೆ ಎಂದಾದ್ರೂ ಕೂಡ ಒಂದು ದಿನ ನಮ್ಮ ಸಮಾಜಕ್ಕೆ ಮುಖ್ಯವಾಹಿನಿಗೆ ಬಂದೇ ಬರ್ತದ. ಆದ್ರೆ ಮುಖ್ಯವಾಹಿನಿಗೆ ಬರೋದಕ್ಕಿಂತ ಹೆಚ್ಚಿಗೆ ನಮ್ಮ ಸಮಾಜದ ಜನರಿಗೆ ಎಲ್ಲರಿಗೂ ಕೂಡ ಒಂದು ರಾಜಕೀಯ ಅಂದ್ರೆ ಏನು, ಆ ರಾಜಕೀಯ ಶಕ್ತಿ ಅಂದ್ರೆ ಏನು ಅಂತಕ್ಕಂಥದ್ದು ನಾವೆಲ್ಲರಿಗೂ ಕೂಡ ಮನವರಿಕೆ ಮಾಡಬೇಕು. ಕಾರ್ಯಕ್ರಮದಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ ಶ್ಯಾಮ್ ನಾಟೇಕರ್, ಲಿಂಗರಾಜ್ ತಾರ್ಫೈಲ್, ನಾಗರಾಜ್ ಗುಂಡುಗುರ್ತಿ, ಮಂಜುನಾಥ್ ನಾಲ್ವರ್ಕರ್, ಬಸವರಾಜ್ ಜವಳಿ, ಗೋಪಾಲ್ ನಾಟಿಕಾರ್, ದತ್ತು ಬಾಸ್ಕಿ, ಮಲ್ಲಿಕಾರ್ಜುನ್ ನೀಲೂರ್ ಸೇರಿದಂತೆ ಕೆಬಿ ಪರಿವಾರದ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ವಿಶ್ವಗುರು ಕ್ರಾಂತಿಯೋಗಿ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ 891ನೇ ಜಯಂತಿಯ ಅಂಗವಾಗಿ ಬಸವ ಜಯಂತಿ ಮಹಿಳಾ ಘಟಕದ ವತಿಯಿಂದ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ನಗರದ ಎಸ್ವಿಪಿ ವೃತ್ತದಲ್ಲಿ ಮಹಾತ್ಮ ಬಸವೇಶ್ವರರ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆ ರಥಕ್ಕೆ ಭಾಗ್ಯಶ್ರೀ ಶಣ್ಪ್ರಕಾಶ್ ಪಾಟೀಲ್ ಅವರು ಚಾಲನೆ ನೀಡಿದರು. ಎಸ್ವಿಪಿ ವೃತ್ತದಿಂದ ಆರಂಭವಾದ ಮೆರವಣಿಗೆ ಜಗತ್ ವೃತ್ತದ ಬಸವೇಶ್ವರರ ಪುತ್ಥಳಿ ಆವರಣ ತಲುಪಿತು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಮಾತಾಡೋದು. ಇವತ್ತು ನಾನಿಲ್ಲಿ ಭಾಗವಹಿಸಲಿಕ್ಕೆ ಬಂದಿರೋ ಈವೆಂಟ್ ಅಂದರೆ ಅಂಡರ್ ದ ಬ್ಯಾನರ್ ಆಫ್ ಅಖಿಲ ಭಾರತ ವೀರಶೈವ ಮಹಾ ಸಂಘದ ವತಿಯಿಂದ, ಈ ಮಹಿಳಾ ಘಟಕದ ವತಿಯಿಂದ ಇವರು ಸಾಂಸ್ಕೃತಿಕ ಕಾರ್ಯಕ್ರಮದ ರ್ಯಾಲಿಯನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. ನಾವು ನಾಳೆ ಇರುವ ಬಸವ ಜಯಂತಿಯ ವತಿಯಿಂದ ಈ ಕಾರ್ಯಕ್ರಮ ಆರಂಭ ಮಾಡ್ಕೊಳ್ತಾ ಇದ್ದಾರೆ. ನಾವು ಒಂದು ಮಾತು ಹೇಳಲಿಕ್ಕೆ ಏನಂದರೆ, ಬಸವಣ್ಣನವರ ಮುಖ್ಯ ಧ್ಯೇಯ ಅಂದರೆ ಎಲ್ಲರೂ ಒಗ್ಗೂಡಿಕೊಂಡು ಇರಬೇಕು, ಯಾವ ಭೇದ ಭಾವ ಇಲ್ಲದೇ ನಮ್ಮ ಸಮಾಜದಲ್ಲಿ ಒಗ್ಗಟ್ಟಿನಿಂದ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬದುಕಬೇಕು ಅಂತ ಕಲಿಸಿರೋ ಈ ಒಂದು ತತ್ವದ ವತಿಯಾಗಿ ನಾನು ಇದು ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತಿಲ್ಲಿಗೆ ಇವರೆಲ್ಲ ಕರೆದಿದ್ದು ನನಗೆ ತುಂಬ ಖುಷಿಯಾಗಿದೆ. ಹಾಗೂ ಈ ಕಾರ್ಯಕ್ರಮ ಕೂಡ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಷ್ಟು ಹುರುಪಿನಿಂದ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರ ಮುಖ ನೀವು ನೋಡ್ಕೋಬೋದು ಎಷ್ಟು ಅರಳಿದೆ ಅಂತ.
ನಾನು ಪೂರ್ಣಿಮಾ ನಮೋಶಿ ಅಂತ. ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಬಸವಣ್ಣ ಜಯಂತಿ ಅಂಗವಾಗಿ ಮಹಿಳೆಯರ ರ್ಯಾಲಿ ಮಾಡ್ತಿದ್ದೀವಿ. ಆ ರ್ಯಾಲಿ ಹೆಸರು ನಾವು ಈ ಸತಿ ಸಾಂಸ್ಕೃತಿಕ ರ್ಯಾಲಿ ಅಂತ ಮಾಡಿದ್ದೀವಿ. ಯಾಕಂದರೆ ಬಸವಣ್ಣಂದು ಈ ಸತಿ ನಮ್ಮ ಗೌರ್ಮೆಂಟ್ ಘೋಷಣೆ ಮಾಡೋದು ಸಾಂಸ್ಕೃತಿಕ ನಾಯಕ ಅಂಥೇಳಿ. ಅದ್ರ ಸಲುವಾಗಿ ನಾವು ಸಾಂಸ್ಕೃತಿಕ ರ್ಯಾಲಿಯಲ್ಲಿ ಭಜನೆದವರು, ಡೊಳ್ಳಿನವರು ಮತ್ತು ನಮ್ಮ ನೀವು ಹಿಂದ್ಗಡೆ ನೋಡಿದಿರ್ಬೋದು ರಥದಲ್ಲಿ ನಮ್ಮ ಸಾಂಸ್ಕೃತ ನಾಯಕ ಬಸವಣ್ಣನವರ ಪೋರ್ಟ್ರೇಟು. ಅದಕ್ಕೆ ನಾವು ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಅವರಿಗೆ ಚಾಲನೆ ಕೊಡೋಕ್ಕೆ ಕರೆದಿದ್ವಿ. ಅವ್ರ ಜೊತೆ ಪೂರ್ಣಿಮಾ ನಮೋಶಿ ಮೇಡಮ್ ಕೂಡ ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಪೂರ್ಣಿಮಾ ನಮೋಶಿ ಮಹಿಳಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ನಾಗವೇಣಿ ಪಾಟೀಲ್ ರೇವೂರ್, ಸಂಗೀತಾ ಕೊರಳಿ, ಚಂದನ್ ಬಿರಾದಾರ್, ಮಲ್ಲಮ್ಮ, ಲತಾ ಬೆಲ್ಗುಂದಿ, ಬಸವ ಸಮಿತಿಯ ಮಹಿಳಾ ಘಟಕದ ಸದಸ್ಯರು, ಡೊಳ್ಳು ಕುಣಿತ ಮತ್ತು ಮಹಿಳಾ ಭಜನಾ ಮಂಡಳಿ ಅನೇಕ ಮಹಿಳೆಯರು ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಿಗ ಸಮುದಾಯದಿಂದ ಕೆಬಿ ಶಾಣಪ್ಪ ಅವರ ಪುಣ್ಯಸ್ಮರಣೆ. 2ನೇ ದಿನವೂ ನಗರದಲ್ಲಿ ಅದ್ಧೂರಿಯಾಗಿ ಜರುಗಿದ ಬಸವ ಜಯಂತಿ ಉತ್ಸವ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.